ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಸಸಿಗಳ ವಿತರಣೆ ಮಾಡ್ತಾ ಇದ್ದೀವಿ. 9ನೇ ವಾರ್ಡಲ್ಲಿ ಏನಿದು ಹುಲ್ಗೆಮ್ಮ ದೇವಸ್ಥಾನ ರೂಪನಗುಡಿ ರೋಡಲ್ಲಿ ನಾವು ಇವತ್ತು ವಿತರಣೆ ಮಾಡಿದ್ದೀವಿ. 250 ಸಸಿಗಳನ್ನ ವಿತರಣೆ ಮಾಡಿದ್ದೀವಿ. ಇನ್ನು ಅನೇಕ ಕಡೆ ಅಂದರೆ ಮೋದಿಜಿಯವರು ಹೇಳಿದ ಒಂದು ಸ್ಲೋಗನ್ ಥರ ಮನೆಗೊಂದು ಮರ ಅಂದರೆ ತಾಯಿ ಹೆಸರಲ್ಲಿ ಒಂದು ಗಿಡ, ಮಾಕೆ ನಾಮ್ ಹರ್ ಘರ್ ಮೇ ಏಕ್ ಪೇಡ್ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಏನು ಮೋದಿಜಿಯವ್ರು ಮಾಡಿದಾರಲ್ಲ ಅದೇ ಪ್ರಕಾರ ನಾವು ಕೂಡ ಮನೆಗೊಂದು ಮರ ಅಂತ ಹೇಳ್ಬಿಟ್ಟು ಇಲ್ಲಿ ಬಳ್ಳಾರಿಯಲ್ಲಿ ಸಸಿಗಳು ನಡೀತಾ ಇದ್ದೀವಿ. ಇನ್ನು ಅನೇಕ ಕಡೆನೂ ಸಸಿಗಳು ನೆಟ್ಟು ನಮ್ಮ ಬಳ್ಳಾರಿ ಹಚ್ಚ ಹಸಿರಾಗಿ ಇರಲಿ ಯಾವಾಗಲೂ. ಯಾಕಂದರೆ ಬಿಸಿಲಿನ ತಾಪ ನಿಮಗೆಲ್ಲ ಗೊತ್ತಿದೆ, ಇಷ್ಟು ಮಳೆ ಬಂದರೂ ಕೂಡ ಇನ್ನೂ ತಾಪ ಕಮ್ಮಿ ಆಗ್ತಾ ಇಲ್ಲ. ಹಂಗಾಗಿ ಎಲ್ಲರೂ ಮನೆಯಲ್ಲಿ ಅಟ್ಲೀಸ್ಟ್ ಒಂದು 4 ಗಿಡನ ಇರಲಿ ಅಂತ ಒಂದು ನಮ್ಮ ಆಸೆ. ನನ್ನ ಹೆಸರು ಚಾಂದಿನಿ ಅಂತೇಳಿ, ಇಲ್ಲೇ ನಾನು 9th ವಾರ್ಡಲ್ಲಿ ಹುಟ್ಟು ಬೆಳೆದಿರೋದು. ಇವತ್ತು ಗಿಡಗಳು ಹಂಚಬೇಕಂತೇಳಿ ನಮ್ಮ ಒಂದು ತಿಂಗಳಲ್ಲಿದ್ದ ಇದು ಪ್ರೋಗ್ರಾಮ್ ಇದು ಗರ್ಗರ ಅಂತೇಳಿ ನಮ್ಮ ಮೋದಿಜಿಯವರು ಹೇಳಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ 9th ವಾರ್ಡಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಹಂಪಿ ಅಕ್ಕ ಮತ್ತು ಜಿಲ್ಲಾಧ್ಯಕ್ಷ ಅನಿಲ್ ಸಾರ್ ಅವರು ಮತ್ತು ನಮ್ಮ ಮಾಜಿ ಶಾಸಕರು ಸೋಮಶೇಖರ್ ರೆಡ್ಡಿ ಸಾರ್ ಅಂತ ಕರೆದಿದ್ದೆ. ಅವರು ಸ್ವಲ್ಪ ಬೇರೆ ಕಾರಣದಿಂದ ಬಂದಿಲ್ಲ. ನಾವು ಮಹಿಳಾ ಮೋರ್ಚಾ ಕಡೆಯಲ್ಲಿದ್ದ ನಮ್ಮ ಜಿಲ್ಲಾಧ್ಯಕ್ಷನ ಹಂಪಿ ರಮಣನ ನಿಂತ್ಕೊಂಡು ನಾವು ಇವತ್ತು ಗಿಡಗಳನ್ನ ಹಂಚಿ ನಮ್ಮ ಹುಲಿಗೆಮ್ಮ ಗುಡಿ ದೇವಸ್ಥಾನದಲ್ಲಿ ಒಂದು ಬೇವಿನ ಮರ ಮತ್ತು ಒಂದು ತುಳಸಿ ಗಿಡ, ನಲ್ಲಿಕಾಯಿ ಗಿಡ ಇದೆ.